ಆ ಸಿನಿಮಾನಲ್ಲಿ ಬರೋದೆಲ್ಲ ಕೊಳಕು, ಕಸ, ರಬ್ಬಿಷದು, ಅದೆಲ್ಲ ಸುಳ್ಳು, ನಾವಿದು, ಅದು ನಮ್ದಲ್ಲ ಅಂತ ಹೇಳ್ತಾ ಬರಬೇಕು. ಆಮೇಲೆ ನೀನು ಒಬ್ಬನೇ ಈ ಥರ ಇದ್ದರೆ ನಿನ್ನ ಕ್ಲಾಸಲ್ಲಿ ಯಾರೂ ಒಪ್ಪದೇ ಹೋಗ್ಬೋದು, ಡೋಂಟ್ ವರಿ. ನನಗೆ ಹಂಗಾಯಿತು, ನನ್ನ ಮಗನ ವಿಷಯದಲ್ಲೇ ಹಾಗಾಯಿತು. ಎಲ್ಲ ಮಾಡ್ತಾರಮ್ಮ, ಆರ್ಟ್ ಮಾಡ್ತಾರೆ ಆ ಟೈಮಲ್ಲಿ ಎಲ್ಲರೂ. ನಾನೇನು ಮಾಡಲಿ? ನಾನು ಹೇಳಿದೆ, ನೀನು ಹೀರೋ ಕಣೋ, ಹೋಗ್ಬೇಡ ನೀನು, ಎಲ್ಲರೂ ಮಾಡ್ತಾರೆ ಅಂತ ಯಾಕೆ ಹೋಗ್ತೀಯಾ ಅಂತ ಹೇಳಿದೆ ಆ ಮಗುಗೆ. ಆ ಮಗು ನೋಡಿ ಇನ್ನೊಂದು ತಾಯಿ ಬಂದರು, ಹೌದು ನನಗೂ ಇಷ್ಟ ಇಲ್ಲ ಇದೆಲ್ಲ ಮಾಡೋದು ನಮ್ಮ ಮಕ್ಕಳು ಅಂತ. ಓಕೆ, ಬಟ್ ಏನಂತಂದರೆ ಮುಂದಿನ ವರ್ಷ ನಾನು ಹೋಗಿ ಮಾತಾಡಿದ್ವಿ, ನಾನು ನಮ್ಮ ಯಜಮಾನರು ಮಾತಾಡಿದ್ವಿ. ಆಮೇಲೆ ಮುಂದಿನ ವರ್ಷದಿಂದ ಕೆಲವು ಇದನ್ನು ಬಿಟ್ಬಿಟ್ರು, ಅವರು ಕೈ ಬಿಟ್ಟರು. ನಾನು ಕೇಳಿದೆ, ಇನ್ನು ಬೇರೆ ಯಾರಾದರೂ ಬಂದು ಇದೇ ಥರ ಕೇಳಿದ್ರೆ, ಇದು ನಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದ್ರೆ ನೀವು ಅವ್ರಿಗೆ ಸ್ಪಂದಿಸ್ತಾ ಇದ್ರೋ ಇಲ್ವೋ, ನಮ್ಮ ಭಾವನೆಗೂ ಬೆಲೆ ಕೊಡಿ ಅಂತ. ಅಷ್ಟೇ ಅಲ್ಲ ನೋಡಿ, ರಾಮ ಜನ್ಮಭೂಮಿದು ಆಯ್ತಲ್ಲ ಜನವರಿ 22, ಆವತ್ತು ರಜಾ ಇರಲಿಲ್ಲ. ನಾವೆಲ್ಲ ಸೇರಿ ಏನು ನಮ್ಮ ಏರಿಯಾನಲ್ಲಿ ಎಲ್ಲ ನೋಡಬೇಕು ಒಟ್ಟಿಗೆ ಅಂತೆಲ್ಲ ಹೋಗಿ ಹೇಳಿದ್ವಿ. ಮಕ್ಕಳಿದು ನೋಡಬೇಕಾ ಬೇಡವಾ? ಎಂಥ ಈವೆಂಟ್ ಇದು, ಎಂಥ ಒಂದು ಜೀವಮಾನದಲ್ಲಿ ಒಂದ್ಸಲ ಬರೋ ಅಂಥದ್ದು. ನಮ್ಮ ಮಕ್ಕಳು ನೋಡ್ಬೇಕು, ಅದನ್ನು ಸಂತೋಷ ಪಡಬೇಕು, ದಯವಿಟ್ಟು ರಜಾ ಕೊಡಿ ಅಂತ. ಅವ್ರು ಹೇಳಿದ್ರು, ರಜಾ ಕೊಡೋಕ್ಕಾಗಲ್ಲ, ನಾವೇ ತೋರಿಸ್ತೀವಿ ಅಂತ. ಅವ್ರ ಶಾಲೆಯಲ್ಲೇ ತೋರಿಸಿದ್ರು ಮಕ್ಕಳಿಗೆ. ನಾವು ಒಂದೇನು ಹೇಳ್ತೀನಿ ಗೊತ್ತಾ, ಯಾವತ್ತೂ ಲೀಡರ್ ಒಬ್ಬನೇ ಇರ್ತಾನೆ. ನಾವು ಮೊದಲ ಹೆಜ್ಜೆ ಹಾಕುವಾಗ ಆ ರಿಸ್ಕ್ ತೊಗೋಬೇಕಾಗತ್ತೆ. ಎಲ್ಲರೂ ನಮ್ಮ ಒಪ್ಕೊಂಡ್ಬಿಡ್ತಾರೆ. ಈಗ ನನ್ನನ್ನು ಯಾರು ಎಲ್ಲರೂ ಒಪ್ಕೊಳ್ತಾರೆ ಅಂತ ನಾನು ಹೇಳೋದಿಲ್ಲ. ನನ್ನ ಜೊತೆಯವರೇ, ನನ್ನ ಕಡೆಯವರೇ ಆಡ್ಕೊಳ್ಳೋರು ಇರ್ತಾರೆ, ಪರವಾಗಿಲ್ಲ. ನನಗೆ ಫ್ರೆಂಡ್ಸ್ ಮುಖ್ಯನಾ, ನನಗೆ ಬರೀ ಇದು ಮುಖ್ಯನಾ, ನಂಗೆ ನನ್ನ ದೇಶ ಧರ್ಮಗಳು ಮುಖ್ಯನಾ ಅಂತ ನಾವು ಹಾಕ್ಕೋಬೇಕಾಗತ್ತೆ. ಮಕ್ಕಳಿಗೆ ಹೇಳಬೇಕಾಗತ್ತೆ, ತಪ್ಪೇನಿಲ್ಲಪ್ಪ, ಇಷ್ಟು ಸಾವಿರಾರು ವರ್ಷಗಳ ಕಾಲ ನಾವು ಮಾಡ್ಕೊಂಡ್ಬಂದಿರೋ ಆಚಾರವನ್ನು, ನಮ್ಮ ವೇಷ ಭೂಷ, ಭಾಷೆ, ಆಚಾರ, ಆಲೋಚನೆ, ಸಂಸ್ಕೃತಿ, ವಿದ್ಯೆ, ಪದ್ಧತಿ ಎಲ್ಲವನ್ನ ಕೆಲವೇ 100 ವರ್ಷಗಳಲ್ಲಿ ಬದಲಾಯಿಸಿದಾರಲ್ಲ, ಇನ್ನು ಕೆಲವು 100 ವರ್ಷಗಳಲ್ಲಿ ಅದನ್ನು ಯಾಕೆ ನಾವು ಬದಲಾಯಿಸಬಾರ್ದು? ಇಷ್ಟು ಸಾವಿರ ವರ್ಷಗಳ 15, 10 ಎಷ್ಟೋ ಸಾವಿರ ವರ್ಷಗಳ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣ ಬದಲಾಯಿಸ್ತೀವಿ ಅಂತ ಆಚೆಯಿಂದ ಬಂದವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಓವರ್ ಕಾನ್ಫಿಡೆನ್ಸ್ ಇತ್ತು, ಆರೋಗೆಂಟ್ ಕಾನ್ಫಿಡೆನ್ಸ್ ಇತ್ತು. ನಮಗೆ ನಮ್ಮ ತನವನ್ನು ಪುನರುಜ್ಜೀವನಗೊಳಿಸ್ತೀವಿ ಅಂತನ್ನುವ ಒಂದು ಭರವಸೆ ಯಾಕಿಲ್ಲ ಅಂತ ನಾನು ಹೇಳೋದು. ಈಗಿನ ಕಾಲದ ಪರಿಸ್ಥಿತಿಯಲ್ಲಿ ಈಗಿನ ಜನ್ರೇಷನ್ ಅಂದರೆ ಈಗಿನ ಯುವ ಪೀಳಿಗೆ ತುಂಬ ಹಾಳಾಯ್ತಾ ಇದೆ. ಇದನ್ನು ನೋಡ್ಲಿಕ್ಕೆ ನಮಗೂ ತುಂಬ ಬೇಜಾರಾಯ್ತಾ ಇದೆ. ಬಟ್ ಇದನ್ನು ಸರಿಪಡಿಸೋದು ಹೇಗೆ ಅಂತಲೂ ನಮಗೆ ಗೊತ್ತಾಯ್ತಾ ಇಲ್ಲ. ಆಗಿನ ಕಾಲದಲ್ಲಿ ಮಕ್ಕಳು ಮನೆಯಲ್ಲಿ ಪ್ರತಿಯೊಂದು ತಂದೆ ತಾಯಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು, ಒಂದು ಹೊಸ ವರ್ಷ ಬಂದರೆ ಮತ್ತು ಅವರ ಹುಟ್ಟಿದ ಹಬ್ಬ ಆಚರಣೆ ಬಂದರೆ ಮೊದಲು ತಾಯಿ ತಂದೆನೇ ದೇವರಪ್ಪ, ನೀವು ಅವರು ನಮಸ್ಕಾರ ಮಾಡಿ, ಸ್ನಾನ ಮಾಡಿ, ಪೂಜೆ ಮಾಡಿ ಇದೆಲ್ಲ ಹೇಳ್ಕೊಡೋರು. ಈಗಿನ ಕಾಲದ ಮಕ್ಕಳಿಗೆ ತಂದೆ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅಂತಂದರೆ ಏನೋ ತುಂಬ ನಾಚಿಕೊಳ್ತವೆ. ಮತ್ತು ಮನೆಯಲ್ಲಿ ಸೊಸೆ ಮತ್ತು ಮಕ್ಕಳು ಅವರು ಏನು ಮಾಡ್ತಾರೆ, ಹೀಗೆ ಹೇಳ್ತಾರೆ, ಬೇಡ ಬೇಡ ಅಂತ ಹೇಳ್ಕೊಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಇರೋದು. ಇದು ಸರಿಪಡಿಸೋಕ್ಕೆ ಸಾಧ್ಯನಾ? ನಮ್ಮ ಕೊಡಗಿನಲ್ಲಿ ನಾನು ಬೆಳೆದವಳು. ಈಗಿನ ಕಾಲದಲ್ಲಿ ಕೆಲವು ಮನೆಯಲ್ಲಿ ಸಂಪ್ರದಾಯಗಳು ಇದೆ, ಇವತ್ತಿಗೂ ಇದೆ. ಈಗ ನಾನು ನಮ್ಮ ತವ್ರ ಮನೆಗೆ ಹೋದ್ರೂ ನಮ್ಮ ಮೊಮ್ಮಕ್ಕಳು, ನಮ್ಮ ಅಣ್ಣ ತಮ್ಮಂದಿರ ಮೊಮ್ಮಕ್ಕಳೆಲ್ಲ ಬಂದು ಫಸ್ಟು ಕಾಲಿಗೆ ಬೀಳೋದು, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವ್ರದ್ದೇನು ಸಾಮಾನು ಇದೆ ತೊಗೊಂಡೋಗಿ ಒಳಗಡೆ ಇಡ್ತಾರೆ. ಆದರೆ ನಮ್ಮ ಇಲ್ಲಿ ಕೆಲವು ಮನೆಗಳಲ್ಲಿ ಅದು ಇಲ್ಲವೇ ಇಲ್ಲ, ಕಲ್ಚರೇ ಇಲ್ಲ. ಹೀಗೆ ತಂದೆ ತಾಯಿಗಳು ಸಂಸ್ಕೃತಿಯಾಗಿ ಒಂದು ಒಳ್ಳೆಯ ನಡವಳಿಕೆಯಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಟ್ರೆ ಇದನ್ನು ಸರಿಪಡಿಸೋಕ್ಕೆ ಸಾಧ್ಯನಾ? ಮತ್ತು ಕುಮಾರಸ್ವಾಮಿ ಅವ್ರು ಹೇಳಿದಾಗೆ ಪಠ್ಯಪುಸ್ತಕಗಳಿಗೆ ನಮ್ಮ ಈ ಭಗವದ್ಗೀತೆನ ಇಂಥ ಒಳ್ಳೊಳ್ಳೆ ಇದನ್ನು ಸ್ವಲ್ಪ ಅಳವಡಿಸ್ಬೇಕು. ಆಗ ಮಕ್ಕಳಿಗೆ ಸುಸಂಸ್ಕೃತವಾಗಿ ಭಾಳ ಸಾಧ್ಯವಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ರಶ್ನೆ ಬೇಡ, ಸಾಧ್ಯವಾಗತ್ತೆ ಅಂತಲೇ ಶುರು ಮಾಡಬೇಕು. ಪ್ರಶ್ನಾ ಚಿಹ್ನ ಇಟ್ಕೊಂಡು ಏನೂ ಶುರು ಮಾಡಬಾರ್ದು. ಸಾಧ್ಯವಾಗಬೇಕು ಅಷ್ಟೇ. ಮಕ್ಕಳು ಹಾಳಾಗ್ತಿದ್ದಾರೆ ನೋಡಿ, ಎಲ್ಲ ಮಕ್ಕಳು ಹಾಳಾಗಿದ್ದಾರೆ ಅಂತ ನಾನು ಒಪ್ಕೊಳ್ಳಲ್ಲ. ನಾನು ತುಂಬ ಯುವ ಜನರೊಂದಿಗೆ ಕೆಲಸ ಮಾಡ್ತೀನಿ. ತುಂಬ ಯುವ ಜನರಿಗೆ ಈಗ ಅರ್ಥ ಆಗೋಕ್ಕೆ ಶುರು ಆಗಿದೆ. ಈಗ ನನ್ನ ಸರ್ಕಲ್ಸಲ್ಲೇ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೆಚ್ಚು ಕಡಿಮೆ 16ರಿಂದ 45 ವರ್ಷದ ವಯಸ್ಸಿನವರೇ ಎಲ್ಲ ಇರೋದು. ಎಲ್ಲ ಯಂಗ್ ಪ್ರೊಫೆಷ್ನಲ್ಸ್ ಅಂತ ಹೇಳ್ಬೋದು. ಪ್ರಪಂಚಾದ್ಯಂತ ನೋಡ್ಕೊಂಬಂದಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದೆ, CAಗಳಾಗಿದ್ದಾರೆ, ಎಲ್ಲ ನೋಡಿಬಿಟ್ಟಿದ್ದಾರೆ. ಜಗತ್ತು ನೋಡಿಬಿಟ್ಟಿದ್ದಾರೆ, ಇಲ್ಲೂ ನೋಡಿದ್ದಾರೆ, ಅಲ್ಲೂ ನೋಡಿದ್ದಾರೆ, ಹಣ ನೋಡಿದ್ದಾರೆ, ಸ್ಟೇಟಸ್ ನೋಡಿದ್ದಾರೆ, ಡ್ರೀಮ್ ಕಾರು, ಡ್ರೀಮ್ ಬಂಗ್ಲೆ ಎಲ್ಲ ಆಗೋಗಿದೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಎಲ್ಲ ಆಯಿತು, ಇನ್ನೇನು ಸ್ಯಾಚುರೇಷನ್ ಬಂದ್ಬಿಟ್ಟಿದೆ. ಈಗ ಅವ್ರಿಗೆ ಇನ್ನೇನೋ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ಥರದ ಯುವಜನರು ಇದ್ದಾರೆ.
ಹಾಗಾಗಿ ನಾವು ನಮ್ಮ ಅಕ್ಕಪಕ್ಕ ಇರೋ ಕೆಲವೇ ಯುವ ಜನರನ್ನು ನೋಡಿ ನಾವು ಎಲ್ಲ ಯುವಕರು ಹಾಳಾಗ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆ ಎಮ್ ಜಿ ರೋಡ್ ಆ್ಯನಿಮಲ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕುಣಿದಾಡ್ದಂಥ ಹುಚ್ಚಾಟ ಮಾಡಿದಂಥ ಯುವ ಜನರು ಬಹುಶಃ ನನ್ನ ಪ್ರಕಾರ ಐ ಮೇ ಬಿ ರಾಂಗ್, ಬೆಂಗಳೂರಿನ ಯುವ ಜನರ ಪೈಕಿ ಒಂದು 10-15% ಇರ್ಬೋದೇನೋ ಅಷ್ಟೇ. ಆದರೆ ಮೀಡಿಯಾಗಳಲ್ಲಿ ಅವರೇ ಕಾಣಿಸೋದು ನಮಗೆ. ಆದರೆ ಇನ್ನೂ ಎಷ್ಟೋ ಜನ ಅಲ್ಲಿ ಹೋಗಿಲ್ಲ. ಈ ಸಲ ಅಂತೂ ಮಧ್ಯರಾತ್ರಿ ಪಟಾಕಿ ಹೊಡೆಯೋದು ತುಂಬ ಕಡಿಮೆ ಇತ್ತು. ನೆನ್ನೆ ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಯೂಟರ್ನ್ ಆಗ್ತಾ ಇದೆ. ಹಾಗಾಗಿ ಸಾಧ್ಯವಾ ಅನ್ನೋ ಪ್ರಶ್ನೆ ಇಟ್ಕೋಬೇಡಿ, ಸಾಧ್ಯವಾಗಬೇಕು ಅಂತ ಅಂದ್ಕೊಳ್ಳಿ. ಮತ್ತು ಒಂದು ಹೇಳ್ತೀನಿ, ನಾವು ಕೂಡ ಏನು ಮಾಡ್ತೀವಿ, ಮಕ್ಕಳನ್ನ ಚಿಕ್ಕ ಮಕ್ಕಳಲ್ಲಿ ಎಲ್ಲೋ ಎತ್ಕೊಂಡೋಗಿ ಯಾವುದೋ ಒಂದು ಇಂಗ್ಲೀಷ್ ಶಾಲೆಯಲ್ಲಿ ಹಾಕ್ಬಿಡ್ತೀವಿ. ಮಾರ್ಬಲ್ಲು ಗ್ರನೈಟು ನೋಡಿಬಿಟ್ಟು ಟಸ್ಪುಸ್ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಹಾಕ್ಬಿಡ್ತೀವಿ. ಆಮೇಲೆ ವಾವ್ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅಂದ್ಕೊಳ್ತೀವಿ. ಆಮೇಲೆ 14-15 ವರ್ಷ ಬಂದ ತಕ್ಷಣ ಅವ್ರು ಹುಚ್ಚುಚ್ಚಾಗಿ ಆಡೋದು ನೋಡಿಬಿಟ್ಟು ಆವಾಗ ಅವ್ರು ತುಂಬ ಅಡ್ವೈಸ್ ಮಾಡ್ತೀವಿ. ಆಗ ಅವ್ರ ಮಾತು ಕೇಳಲ್ಲ. ನಮಸ್ಕಾರ ಮಾಡೋದ್ರೆ ಮಾಡಲ್ಲ, ಪೂಜೆ ಮಾಡು ಅಂದರೆ ಮಾಡಲ್ಲ. ಚಿಕ್ಕ ವಯಸ್ಸಿಂದ ನಾವು ಅವರನ್ನು ಪಳಗಿಸ್ತಾ ಬರಬೇಕು. ಚಿಕ್ಕ ವಯಸ್ಸಿಂದಲೇ ದೇವ್ರಿಗೆ ನಮಸ್ಕಾರ ಮಾಡೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು, ಮನೆಗೆ ಯಾರಾದ್ರು ಬಂದರೆ ನಮಸ್ಕಾರ ಹೇಳೋದು, ಯಾರಾದ್ರು ಬಂದರೆ ಅವ್ರು ಏನಾರು ನೀರು ಕೊಡೋದು, ಆತಿಥ್ಯ, ಇದೆಲ್ಲ ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಲವಂತವಾಗಿ ಹೇಳ್ಕೊಡ್ತಾ ಬಂದಾಗ ಅವ್ರ ಲೈಫ್ ಸ್ಟೈಲ್ ಆಗಿಬಿಡುತ್ತೆ. ಅದು ಅರ್ಥ ಆಯ್ತಾ? ನಾವು ಅಷ್ಟು ವರ್ಷ ಸುಮ್ಮನಿದ್ಬಿಟ್ಟು ಟೀನೇಜಲ್ಲಿ ಅವ್ರಿಗೆ ಬುದ್ಧಿ ಹೇಳೋದಿದೆಯಲ್ಲ, ಅದು ವರ್ಕೌಟ್ ಆಗೋದಿಲ್ಲ. ಅಷ್ಟೊತ್ತಿಗೆ ಇನ್ಯಾರೋ ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟಿರ್ತಾರೆ. ಸೊ ಬೀಜ ನಾವು ಬಿತ್ತಬೇಕು, ಬೀಜ ಇನ್ನೊಬ್ರು ಬಿತ್ತಬಾರ್ದು ತಲೆನಲ್ಲಿ ಅವ್ರಿಗೆ. ಬಹುಶಃ ಈಗಿನ ಮೊಮ್ಮಕ್ಕಳು ಅಜ್ಜಿನ ಕಂಡ್ರೆ 4th ಫ್ಲೋರಲ್ಲಿ ನಿಂತು ಹಾಯ್ ಹೇಳಿ 2 ಸೆಕೆಂಡಲ್ಲಿ ಟಾಟಾನು ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಕೆಳಗಡೆ ಹಿಡಿದು ಹೋದ್ರೆ ಸಿಕ್ಕಾಪಟ್ಟೆ ಲಗೇಜ್ ಇರುತ್ತೆ, ತಗೊಂಬರೋರು ಯಾರು? ಹಿಂಗ ಬೇಡಪ್ಪ ಸವಾಸನೆ ಬೇಡ ಅನ್ನೋರು ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ನಮಸ್ಕಾರ. ಇತ್ತೀಚಿನ ಪರಿಸ್ಥಿತಿಯಲ್ಲಿ ಭಾವ ಅನ್ನೋದು ಅಭಾವ ಕಡಿಮೆ ಆಗಿದೆ. ಯುವ ಜನತೆಗೆ ಭಾವ ತುಂಬುವುದು ಹೇಗೆ? ಭಾವ ಇದೆಮ್ಮ, ಯಾವ ಭಾವಕ್ಕೆ ದಿಕ್ಕು ತೋರಿಸ್ಬೇಕಷ್ಟೆ. ಅದೆಲ್ಲೋ ಪಕ್ಕದ ಮನೆ ಹುಡುಗಿಗೋ ಇನ್ನೆಲ್ಲೋ ಹೊಟ್ಟೋಗ್ತಾ ಇದೆ. ಅದು ಭಾವ ಅನ್ನೋದು ಒಳ್ಳೆ ಆದರ್ಶದ ಕಡೆಗೆ ಹೋಗಬೇಕು. ದೇಶದ ಬಗ್ಗೆ ಭಾವ, ಸಂಸ್ಕೃತಿಯ ಬಗ್ಗೆ ಭಾವ, ತಂದೆ ತಾಯಿದ್ರ ಬಗ್ಗೆ ಭಾವ, ನಮ್ಮ ಸ್ನೇಹಿತರ ಬಗ್ಗೆ, ಎಲ್ಲರ ಬಗ್ಗೆ, ಶಿಕ್ಷಕರ ಬಗ್ಗೆ, ಎಲ್ಲದರ ಬಗ್ಗೆ ಭಾವ ಇರಲಿ. ಭಾವಕ್ಕೆ ದಿಕ್ಕು ತೋರಿಸ್ಬೇಕು. ಅದು ಸಹಜವಾದದ್ದು, ಮನುಷ್ಯ ಸಹಜವಾಗಿ ಬರುವಂಥದ್ದು ಭಾವನೆಗಳು. ಅದಕ್ಕೆ ದಿಕ್ಕನ್ನು ತೋರಿಸೋದು ಭಾಳ ಮುಖ್ಯ ಆಗುತ್ತೆ. ಎಲ್ಲರೂ ಸ್ವತಂತ್ರರೇ ಮನುಷ್ಯರು, ಅವ್ರು ಹೇಳಿದ ಹಾಗೆ ಅವರವ್ರು ಎಲ್ಲ ಮನುಷ್ಯರು ಸ್ವತಂತ್ರರು. ಆದರೆ ಚಿಕ್ಕ ವಯಸ್ಸಲ್ಲಿ ಇನ್ನೂ ವಿವೇಚನೆ ಬರೋ ಮುಂಚಿನ ವಯಸ್ಸಿದೆಯಲ್ಲ, ಆವಾಗ ಅವರು ದಾರಿ ತಪ್ಪೋದು ಜಾಸ್ತಿ. ದೇ ಅಡಾಪ್ಟ್ ಐಡಿಯಾಸ್. ಕಣ್ಣು ಮುಚ್ಕೊಂಡು ಇನ್ನೊಬ್ರದನ್ನು ಸ್ವೀಕರಿಸೋವಂಥ ವಯಸ್ಸದು 13-20 ವರ್ಷದ ವಯಸ್ಸಲ್ಲಿ. ಅವ್ರಿಗೆ ಪೂರ್ಣ ವಿವೇಚನೆ ಬೆಳೆದಿರಲ್ಲ. ಆವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಆವಾಗ ಯಾವುದೋ ಬಾಲಿವುಡಿನ ಕಸದ ತೊಟ್ಟಿಯಿಂದ ಯಾರೋ ಬಂದು ಇವ್ರ ತಲೆ ಮೇಲೆ ಕೂತ್ಕೊಂಡ್ಬಿಟ್ರೆ, ನಾನು ಹಂಗಾಗಬೇಕು ಅಂತ ಅನ್ಕೊಂಡ್ಬಿಟ್ರೆ ಇವ್ರ ಜೀವನ ಹಾಳಾಗೋಗ್ಬಿಡತ್ತೆ. ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ಒಳ್ಳೆ ಹೀರೋಗಳು, ನಿಜವಾದ ಹೀರೋಗಳು, ಸುಮ್ಮನೆ ಶರ್ಟ್ ಬಿಚ್ಬಿಟ್ಟು ಹಿಂಗೆ ತೋರಿಸ್ಕೊಳ್ತಾರಲ್ಲ, ಅದು ಹಾರ್ಮೋನ್ ಕುಡಿದ್ಬಿಟ್ಟು ಹಿಂಗೆ ಸುಮ್ಮನೆ ಆ ಥರ ಅವರನ್ನು ಹೀರೋ ಮಾಡ್ಕೋಬಾರ್ದು. ಅವರು ನಿಜವಾದ ರಿಯಲ್ ಟೈಮ್ ಹೀರೋಸ್ ಇರ್ತಾರೆ. ಬಿಸ್ನೆಸ್ಸಲ್ಲಿ ಹೀರೋಸ್ ಬೇಕಾ ನಿಮಗೆ, ಅಥವಾ ಆರ್ಮಿನಲ್ಲಿ ಹೀರೋಗಳು ಬೇಕಾ, ಅಥವಾ ಪಾಲಿಟಿಕ್ಸಲ್ಲಿ ಹೀರೋಗಳು ಬೇಕಾ? ಎಲ್ಲ ಕ್ಷೇತ್ರಗಳಲ್ಲೂ ತುಂಬ ಸಾಧನೆ ಮಾಡಿದಂತಹ ರಿಯಲ್ ಲೈಫ್ ಹೀರೋಸ್ ಇರ್ತಾರೆ. ಅವರನ್ನು ಅವ್ರು ಕೊಟ್ಬಿಟ್ಟು ಇಂಥ ಆದರ್ಶಗಳನ್ನು ಕೊಟ್ಟರೆ ಖಂಡಿತವಾಗಿ ಭಾವನೆಗೆ ದಿಕ್ಕು ಬರುತ್ತೆ. ಭಾವನೆ ಇಲ್ಲ ಅಂತ ಹೇಳೋಕ್ಕಲ್ಲ, ಅದಕ್ಕೊಂದು ದಿಕ್ಕು ಕೊಡಬೇಕಾಗತ್ತೆ. ನೀವು ಹೇಳಿದ್ರು ಇವಾಗ ಮಕ್ಕಳಿಗೆ ಬಲವಂತಾಗಾದರೂ ಹೇಳ್ಕೊಡ್ಬೇಕು ಅಂತ.